ಕ್ರಿಕೆಟ್ ಅಭಿಮಾನಿಗಳಿಗೆ ರಸದೌತಣ, ಅದರಲ್ಲೂ ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಿಗಂತೂ ಕೋಟ್ಯಂತರ ಅಭಿಮಾನಿಗಳಿಗಂತೂ ಇವತ್ತು ಎಲ್ಲಿಲ್ಲದ ಸಂತೋಷ. ಯಾಕಂದರೆ ICC T20 ವರ್ಲ್ಡ್ ಕಪ್ ಸೆಮಿಫೈನಲ್ 2ರ ಮ್ಯಾಚಲ್ಲಿ ಅದು ಬಲಿಷ್ಠ ಇಂಗ್ಲೆಂಡ್ ವಿರುದ್ಧ ಭಾರತ ವಿರೋಚಿತವಾದ ರೀತಿಯಾಗಿ, ಅದು ನಿಜವಾಗ್ಲೂ ಕೂಡ ರಣರೋಚಕ ರೀತಿಯಾಗಿ ಗೆಲುವನ್ನು ಸಾಧಿಸಿದೆ. ಅದು ಎಷ್ಟು ಅಂದರೆ ಟೀಮ್ ಇಂಡಿಯಾ ಗಳಿಸಿರೋದು 1 ರನ್ ಅಲ್ಲ, 2 ರನ್ ಅಲ್ಲ, 140 ಅಲ್ಲ, 150 ಅಲ್ಲ, 200 ರನ್ ಅಲ್ಲ, 253 ರನ್. ಆ 253 ರನ್ನು ಕೂಡ ಚೇಸ್ ಮಾಡಿ ಇನ್ನೊಂದು ಬಾಲ್ ಇದ್ದಿದ್ರೆ ಬಹುಶಃ ಇಂಡಿಯಾ ಸೋಲ್ತಾ ಇತ್ತು, ಇಂಗ್ಲೆಂಡ್ ಗೆಲ್ತಾ ಇತ್ತು. ಆ ರೀತಿಯಾದಂಥ ಸಿಚುವೇಶನ್ ಇತ್ತು. ಅಂದರೆ 246 ರನ್ನನ್ನು ಗಳಿಸ್ಲಿಕ್ಕೆ ಇಂಗ್ಲೆಂಡ್ ಸಾಧ್ಯವಾಯಿತು. ಇನ್ನೊಂದು ಬಾಲ್ ಇದ್ದಿದ್ರೆ ಬಹುಶಃ ಮ್ಯಾಚ್ ಏನಾಗ್ತಿತ್ತೇನೋ ಆ ರೀತಿಯಾದಂಥ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಬಟ್ ಆದರೆ ರಣರೋಚಕ ರೀತಿಯಾಗಿ ಟೀಮ್ ಇಂಡಿಯಾ ಗೆಲುವನ್ನು ಸಾಧಿಸಿದೆ. 7 ರನ್ಗಳ ಮೂಲಕ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದೆ. ಮೊದಲ ಸೆಮಿಫೈನಲ್ನಲ್ಲಿ ಒನ್ ಸೈಡೆಡ್ ಮ್ಯಾಚ್ ರೀತಿ ಆಡಿದ್ದು ಸೌತ್ ಆಫ್ರಿಕಾದ ವಿರುದ್ಧ ನ್ಯೂಜಿಲ್ಯಾಂಡ್ ಬ್ಲ್ಯಾಕ್ ಕ್ಯಾಟ್ಸ್ ಆಡಿದಂಥ ರೀತಿ, ಅದರಲ್ಲೂ ಕೂಡ ಅಲ್ಲೇ ಆಡಿದಂಥ ಸೆಂಚುರಿ ಇದೆಯಲ್ಲ, ಫಾಸ್ಟೆಸ್ಟ್ ಸೆಂಚುರಿ, ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡಿದರು. ಒನ್ ಸೈಡ್ ರೀತಿಯಾಗಿ 13-14 ಓವರ್ಗೆ ಮ್ಯಾಚನ್ನೇ ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಆದರೆ 2ನೇ ಸೆಮಿಫೈನಲ್ ಮ್ಯಾಚ್ ಹಾಗಾಗಲಿಲ್ಲ. 20ನೇ ಓವರ್ವರೆಗೂ ಕೂಡ ಅದು ಸಾಗ್ತಾ ಹೋಯಿತು. ಯಾಕಂದರೆ ನಿಮಗೆ 253 ರನ್ನ ಚೇಸ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ತುಂಬಾ ಸಹಜವಾಗಿ ಮ್ಯಾಕ್ಸಿಮಮ್ ಟೆನ್ಷನ್ಸ್ ಇರುತ್ತೆ. ಇಂಪಾಸಿಬಲ್ ಚೇಸ್ ಮಾಡಲಿಕ್ಕೆ ಹೋದಂಥ ಇಂಗ್ಲೆಂಡಲ್ಲಿ ಬೆಥೆಲ್ ಮಾತ್ರ ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡಿದ್ರು. ನಿಜವಾಗ್ಲೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು ಬೆಥೆಲ್ ಬ್ಯಾಟಿಂಗ್ಗೆ. ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್, 105 ರನ್ಔಟ್ ಆದರು. ಅದು ಕೊನೆ ಓವರಲ್ಲಿ. ಇಲ್ಲದೆ ಹೋದರೆ ಬಹುಶಃ ಕಷ್ಟ ಇತ್ತು. ಇನ್ನು ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಹೇಗೆ ಆಡಿದ್ರು ಅಂತ ನೋಡೋದಾದರೆ, ಅಫ್ಕೋರ್ಸ್ ಅದರಲ್ಲಿ ಕಳೆದ ಮ್ಯಾಚಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದಂಥ ಸಂಜು ಸ್ಯಾಮ್ಸನ್ 97 ನಾಟ್ಔಟ್ ಆಗಿದ್ದರು. ಈ ಮ್ಯಾಚಲ್ಲೂ ಕೂಡ 80+ ರನ್ನನ್ನು ಹೊಡೆದಿದ್ದಾರೆ. ಆ ಮೂಲಕ ಅಫ್ಕೋರ್ಸ್ ಅವ್ರಿಗೊಂದು ವರದಾನ ಸಿಕ್ತು, ಕ್ಯಾಚ್ ಮಿಸ್ ಆಯಿತು. ಅದು ನಿಮಗೆ ಇಂಗ್ಲೆಂಡ್ನ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಕ್ಯಾಚ್ ಮಿಸ್ ಮಾಡಿದ್ದು. ಈಸಿ ಆದಂಥ ಕ್ಯಾಚ್, ಬಟ್ ಡ್ಯೂ ಫ್ಯಾಕ್ಟರ್ ಇರೋ ಕಾರಣಕ್ಕಾಗಿ ಕ್ಯಾಚ್ ಮಿಸ್ ಆಯಿತು. ಇಲ್ಲದೆ ಹೋದಿದ್ರೆ ಬಹುಶಃ ಭಾರತದ ರನ್ ರೇಟ್ ಇಷ್ಟು ಬರ್ತಾ ಇದ್ದಿಲ್ಲ, ಇನ್ನೂ ಕೂಡ ಕಡಿಮೆ ಆಗ್ತಿತ್ತು. ಹಾಗೊಂದು ವೇಳೆ ಏನಾದರೂ ಆಗಿದ್ದರೆ ಟೀಮ್ ಇಂಡಿಯಾ ಸೋಲುವಂಥ ಚಾನ್ಸಸ್ ಹೆಚ್ಚಾಗಿತ್ತು. ಬಟ್ ಇವತ್ತಿನ ಓವರಾಲ್ ಪ್ರದರ್ಶನ ನೋಡ್ತಾ ಹೋದರೆ ಟೀಮ್ ಇಂಡಿಯಾ ಆಲ್ರೌಂಡ್ ಪ್ರದರ್ಶನ ಇದೆ ಬೌಲಿಂಗ್ ವಿಚಾರದಲ್ಲಿ. ಬಟ್ ಬ್ಯಾಟಿಂಗ್ ವಿಚಾರದಲ್ಲಿ ಅಫ್ಕೋರ್ಸ್ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ದು ಸಂಜು ಸ್ಯಾಮ್ಸನ್. ಒನ್ ಸೈಡೆಡ್ ರೀತಿಯಾಗಿ 80+ ರನ್ನನ್ನು ಗಳಿಸಿದರೆ, ಇನ್ನುಳಿದಂತೆ ನಿಮಗೆ ಹಾರ್ದಿಕ್ ಪಾಂಡ್ಯನೂ ಕೂಡ ತುಂಬ ಉತ್ತಮವಾದಂಥ ಬ್ಯಾಟಿಂಗನ್ನು ಮಾಡಿದ್ದಾರೆ. ಶಿವಮ್ ದುಬೆ ಯಾಕಂದ್ರೆ ಸೆಕೆಂಡ್ ಡೌನ್ ಆರ್ಡರ್ ರೀತಿಯಾಗಿ ಬಂದಿದ್ದು 43 ರನ್. ಇಶಾನ್ ಕಿಶನ್ ಕೂಡ ಒಳ್ಳೆ ಸಪೋರ್ಟ್ ರೋಲನ್ನು ಮಾಡಿದರು. 18 ಬಾಲಿಗೆ 39 ರನ್. ಶಿವಮ್ ದುಬೆ 25 ಬಾಲಿಗೆ 43 ರನ್. ಅದರಲ್ಲೂ 1 ಓವರಲ್ಲಿ 3 ಸಿಕ್ಸ್ ಹೊಡೆದಿರೋದನ್ನಂತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಕೊನೆಯ ಸ್ಲಾಗ್ ಓವರಲ್ಲಿ ಫಾಸ್ಟಾಗಿ ಆಡಿದ ಕಾರಣಕ್ಕಾಗಿ 253 ರನ್ ಆಯಿತು. ಇಲ್ಲದೆ ಇದ್ದರೆ ಬಹುಶಃ ಕಷ್ಟ ಇತ್ತು. ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯನೂ ಕೂಡ ಕೊನೆ ಓವರಲ್ಲಿ 6ಗಳನ್ನು ಹೊಡೆದ್ರು. 2 6, 3 4, 12 ಬಾಲಿಗೆ 27 ರನ್. ತಿಲಕ್ ವರ್ಮನೂ ಕೂಡ, ಯಾಕಂದರೆ ಕೊನೆಯ ಇದರಲ್ಲಿ ನಿಮಗೆ ಟಾಪ್ ಆರ್ಡ್ರಲ್ಲಿ ಬರ್ತಾ ಇದ್ದಂಥ, ಫಸ್ಟ್ ಡೌನಲ್ಲಿ ಬರ್ತಿದ್ದಂಥ ತಿಲಕ್ ವರ್ಮ ನಿಮಗೆ ಸ್ಲಾಗ್ ಓವರ್ಗಳಲ್ಲಿ, ಕೊನೆ ಓವರ್ಗಳಲ್ಲಿ ಬಂದು, ಅದು 4-5ನೇ ಆರ್ಡ್ರಲ್ಲಿ ಬಂದು ತಿಲಕ್ ವರ್ಮ ಆಡಿದಂಥ ರೀತಿ ಇದೆಯಲ್ಲ, 7 ಬಾಲಿಗೆ 21 ರನ್, 3 ಸಿಕ್ಸ್, ಅದನ್ನು ಕೂಡ ಯಾರೂ ಕೂಡ ಮರೆಯುವಂತಿಲ್ಲ. ಅದು ಕೂಡ ಒಂದೇ ಓವರಲ್ಲಿ ಹೊಡೆದಿರುವಂಥ ಶಾಟ್. ಇವೆಲ್ಲಗಳ ಪರಿಣಾಮವಾಗಿ 253 ಇಂಪಾಸಿಬಲ್ ಚೇಸನ್ನು ಇಂಗ್ಲೆಂಡ್ಗೆ ವಿರುದ್ಧ ಕೊಟ್ಟಿದ್ದು. ಬಟ್ ಇಂಗ್ಲೆಂಡ್ ಎಲ್ಲರೂ ಕೂಡ ಫಸ್ಟಿಗೆ ಏನು ಅಂದ್ಕೊಂಡಿದ್ದಂದ್ರೆ ಇಷ್ಟು ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ, 210-220ಕ್ಕೆ ಔಟ್ ಆಗಿಬಿಡ್ತಾರೆ ಅಂತಲೇ ಎಲ್ರಿಗೂ ಭಾವಿಸಿದ್ರು. ಆದರೆ ಈ ಹಿಂದಿನ ಮ್ಯಾಚ್ ಮರೆಯೋ ಹಾಗಿಲ್ಲ. ಇದೇ ವಾಂಖೇಡೆ ಸ್ಟೇಡಿಯಮಲ್ಲಿ, ಮುಂಬೈಯಲ್ಲಿ ನಡೆದಂಥ ವಾಂಖೇಡೆ ಸ್ಟೇಡಿಯಮಲ್ಲಿ ಸೌತ್ ಆಫ್ರಿಕಾದ ವಿರುದ್ಧ ಇಂಗ್ಲೆಂಡ್ 229 ರನ್ ಚೇಸ್ ಮಾಡಿ ಗೆಲುವನ್ನು ಸಾಧಿಸಿತ್ತು. ಸೊ ಅದನ್ನು ಯಾರು ಕೂಡ, ಅಲಿಸ್ಟರ್ ಕುಕ್ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ರು, ಅದು ಇನ್ನೂ ನನಗೆ ನೆನಪಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಮ್ಯಾಚ್ ಕೂಡ ಅಷ್ಟು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ. ಅದು ಕೂಡ ಸೆಮಿಫೈನಲ್ ಬಿಗ್ ಮ್ಯಾಚ್ಗಳಲ್ಲಿ ಅಷ್ಟು ಸುಲಭದ ಮಾತೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ ಆಡಿದ್ರು. ಬಟ್ ಪುಣ್ಯ ಅಂದರೆ ನಮಗೆ ಇವಾಗಲೂ
ಇಂಡಿಯಾದ ಪಾಲಿಗೆ ಬಟ್ಲರ್ ಮಾತ್ರ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾರೆ. ಬೇರೆ ಬೇರೆ ಟೀಮ್ಗಳಲ್ಲಿ ಅಷ್ಟೇನು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಇಲ್ಲ. ಅದರಲ್ಲೂ ಕೂಡ ಈ ಬಾರಿಯ ವರ್ಲ್ಡ್ ಕಪ್ಪಲ್ಲಿ ಅವರು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನೂ ಇಲ್ಲ. ಆದರೆ ಇವತ್ತಿನ ಮ್ಯಾಚಲ್ಲಿ ಏನು ಆಡ್ಬಿಡ್ತಾರೆ ಅನ್ನುವಂಥ ಭಯ ಕಾಡ್ತಾ ಇತ್ತು. ಬಟ್ ಜೋಸ್ ಬಟ್ಲರ್ 25 ರನ್ ಮಾತ್ರ ಗಳಿಸಲಿಕ್ಕೆ ಸಾಧ್ಯ ಆಯಿತು. ಇನ್ನುಳಿದಂತೆ ಹೆರಿ ಬ್ರೂಕ್ ಕಳೆದ ಮ್ಯಾಚಲ್ಲಿ ಶ್ರೀಲಂಕಾದ ವಿರುದ್ಧ ಅಂತೂ 100 ರನ್ ಹೊಡೆದಿದ್ರು, ಅದನ್ನು ಮರೆಯೋ ಆಗಿಲ್ಲ. ಸೊ ಹೆರಿ ಬ್ರೂಕ್ ಕೂಡ ಇವತ್ತಿನ ಮ್ಯಾಚಲ್ಲಿ ಹೇಳ್ಕೊಳ್ಳುವಂಥ ಪ್ರದರ್ಶನ ಏನು ಮಾಡಲಿಲ್ಲ. ಜಾಕಬ್ ಬೆಥೆಲ್ ಮಾತ್ರ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ದು. ಇನ್ನುಳಿದಂತೆ ವಿಲ್ ಜಾಕ್ಸ್ ಮತ್ತು ಬೆಥೆಲ್ ಆಡಿದಂಥ ರೀತಿ ಪಾರ್ಟ್ನರ್ಶಿಪ್ ಏನಿದೆ ಅದು ಅದ್ಭುತವಾಗಿತ್ತು. ಒಂದು ಸರಿ ನೋಡ್ತಾ ಹೋದರೆ ಏನಪ್ಪ ಟೀಮ್ ಇಂಡಿಯಾಗೆ ಸೋತ್ಬಿಡುತ್ತೇನೋ ಅನ್ನುವಂಥ ಭಯನೂ ಕೂಡ ಕಾಡ್ತಾ ಇತ್ತು. ಬಟ್ ಜಸ್ಪ್ರೀತ್ ಬುಮ್ರಾನ ನಿಜವಾಗ್ಲೂ ಕೂಡ ನೆನೆಸ್ಕೊಳ್ಬೇಕು. ಯಾಕಂದರೆ ಮೊದಲ 2 ಓವರ್ ಒಂದಷ್ಟು ಸ್ವಲ್ಪ ದುಬಾರಿ ಅಲ್ಲದೆ ಇದ್ರೂ ಎಕಾನಮಿ ರೀತಿಯಾಗಿ ಬೌಲಿಂಗ್ ಮಾಡಿದ್ರು. ಆದರೆ ಕೊನೆ 2 ಓವರ್ ಬೌಲಿಂಗ್ ಮಾಡಿದಂಥ ರೀತಿ ಇದೆಯಲ್ಲ ಅದು ವಂಡರ್ಫುಲ್. ಅದರಲ್ಲೂ ಕೂಡ ಕೊನೆ ಓವರ್ ಇದೆಯಲ್ಲ, ಕೊನೆ ಓವರ್ 6 ರನ್ನು 7 ರನ್ ಮಾತ್ರ ಕೊಟ್ಟಿದ್ದು. ರನ್ ಬೇಕಾಗಿದ್ದು ಆವಾಗ ಪರ್ ಓವರ್ಗೆ 17ರಿಂದ 20 ರನ್ ಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಜಸ್ಪ್ರೀತ್ ಬುಮ್ರಾ ಯಾಕೆ ಬೇಕು ಅನ್ನೋದನ್ನು ಮತ್ತೆ ಸಾಬೀತುಪಡಿಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈಗ ಟೀಮ್ ಇಂಡಿಯಾಗೆ ಈಗ ಟೆನ್ಷನ್ ಶುರುವಾಗ್ತಾ ಇದೆ. ಒಂದು ಬ್ಯಾಟಿಂಗ್ ಲೈನಪ್ಪಲ್ಲಿ ಅಭಿಷೇಕ್ ಶರ್ಮನ ಆಡಿಸ್ಬೇಕಾ ಅಂತೇಳಿ. ಯಾಕಂದರೆ ಇವತ್ತಿನ ಮ್ಯಾಚಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ, ಹೆಚ್ಚು ರನ್ ಗಳಿಸಿಲ್ಲ, 10 ರನ್ ಒಳಗಡೆ ಔಟ್ ಆಗಿದ್ದಾರೆ. ಸೊ ಅವರ ಬದಲಿಗೆ ಯಾರನ್ನ ಆಡಿಸ್ಬೇಕು ಅಥವಾ ಅವ್ರನ್ನೇ ಆಡಿಸ್ಬೇಕಾ ಫೈನಲ್ ಮ್ಯಾಚ್, ಈ ಬಗ್ಗೆನೂ ಕೂಡ ಕನ್ಸರ್ನ್ ಮಾಡಬೇಕಾಗಿದೆ. ಇನ್ನೊಂದು ಕನ್ಸರ್ನ್ ವಿಚಾರ ಅಂತಂದರೆ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಮ್ಯಾಜಿಕ್ ನಡೀತಾ ಇಲ್ಲ. ಅಫ್ಕೋರ್ಸ್ ಇವತ್ತಿನ ಮ್ಯಾಚಲ್ಲಿ ಅದು ನಿಮಗೆ ಬ್ಯಾಟಿಂಗ್ ಪಿಚ್ ಇರೋ ಕಾರಣಕ್ಕಾಗಿ ಹೆಚ್ಚು ಅವರಿಗೆ ಮ್ಯಾಜಿಕ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ 4 ಓವರ್ಗೆ 64 ರನ್ನನ್ನು ಹೊಡೆಸ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ತುಂಬಾ ಕಾಸ್ಟ್ಲಿ ಆಯಿತು. ಮಿಸ್ಟ್ರಿ ಸ್ಪಿನ್ನರ್ ಅಂತ ಅನ್ಸ್ಕೊಂಡಿರೋಂಥ ವರುಣ್ ಚಕ್ರವರ್ತಿ ಇಷ್ಟು ರನ್ ಹೊಡೆಸ್ಕೊಂಡ್ರೆ ಹೇಗೆ ಅನ್ನುವಂಥ ಪ್ರಶ್ನೆ. ಕೇವಲ ಈ ಮ್ಯಾಚ್ ಅಂತಲ್ಲ, ಈ ಹಿಂದಿನ ಮ್ಯಾಚಲ್ಲೂ ಕೂಡ ತುಂಬ ದುಬಾರಿ ಆಗಿದ್ದಾರೆ ವರುಣ್ ಚಕ್ರವರ್ತಿ. ಈ ಹಿನ್ನೆಲೆಯಲ್ಲಿ ಬ್ಯಾಟಿಂಗಲ್ಲಿ ಅಭಿಷೇಕ್ ಶರ್ಮಾ, ಬೌಲಿಂಗಲ್ಲಿ ವರುಣ್ ಚಕ್ರವರ್ತಿ ಬದಲಾಗಿ ಕುಲ್ದೀಪ್ ಅವ್ರನ್ನ ಆ್ಯಡ್ ಮಾಡ್ಕೋಬೇಕಾ ಅಥವಾ ವಾಷಿಂಗ್ಟನ್ ಸುಂದರ್ನ ಆ್ಯಡ್ ಮಾಡ್ಕೋಬೇಕಾ? ಯಾಕಂದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಸಕ್ಸಸ್ ಆಗ್ತಾರೆ ಅನ್ನೋ ರೀತಿಯಾಗಿ ಇದು ಕೂಡ ಬಹಳ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಶಿವಮ್ ದುಬೆ ಬ್ಯಾಟಿಂಗಲ್ಲಿ ಅಫ್ಕೋರ್ಸ್ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ಆಲ್ರೌಂಡರ್ ಆಗಿ ತೆಗೆದುಕೊಂಡಿರೋಂಥ ಶಿವಮ್ ದುಬೆಗೆ 1 ಓವರ್ 2 ಓವರ್ ಕೊಟ್ಟರೂ ಕೂಡ ಕಾಸ್ಟ್ಲಿ ಬೌಲರ್ ಆಗ್ತಾ ಇದ್ದಾರೆ, ಅತಿ ಹೆಚ್ಚು ರನ್ ಹೊಡೆಸ್ಕೊಳ್ತಾ ಇದ್ದಾರೆ. ಇವತ್ತಿನ ಮ್ಯಾಚಲ್ಲೂ ಕೂಡ ನಿಮಗೆ ಜೋಫ್ರಾ ಆರ್ಚರ್ 2 ಸಿಕ್ಸರನ್ನು ಹೊಡೆದ್ರು. ಬಹುಶಃ ಇನ್ನೂ ಒಂದೇ ಒಂದು ಬಾಲ್, ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ, ಇನ್ನೂ ಒಂದು ಬಾಲ್ ಇದ್ದಿದ್ರೆ ಬಹುಶಃ ಟೀಮ್ ಇಂಡಿಯಾದ ಪರಿಸ್ಥಿತಿ ಏನಾಗ್ತಾ ಇತ್ತು. ಯಾಕಂದರೆ ನಮಗೆ ಇನ್ನೊಬ್ಬ ಬಾಲರ್, ನಿಜವಾದ ಬಾಲರ್ ಬೇಕು ಅಂಥೇಳಿ. ಸೊ ಆ ಬಾಲರ್ ಆಲ್ರೌಂಡರ್ ರೀತಿಯಾದಂಥ ಬಾಲರ್ ಬೇಕಾ? ಶಿವಮ್ ದುಬೆಗೆ ಬಹುಶಃ ಇನ್ನೊಂದು ಏನಾದರೂ ಒಳ್ಳೆ ಬಾಲ್ ಅಲ್ಲದೆ ಇದ್ದಿದ್ರೆ ಬಹುಶಃ ಇಂಡಿಯಾ ಸೋತ್ಬಿಡ್ತಾ ಇತ್ತು. ಸೊ ಈ ಕನ್ಸರ್ನ್ ಕಾಡ್ತಾ ಇದೆ. ಒಂದು ಬೌಲಿಂಗ್, ಒಂದು ಬ್ಯಾಟಿಂಗ್, ಒಂದು ಆಲ್ರೌಂಡರ್ ಆಟದಲ್ಲಿ ನಿಮ್ಮ ಶಿವಮ್ ದುಬೆ ಬೌಲಿಂಗ್ ಕೊಡೋದ್ರ ಬಗ್ಗೆನೂ ಕೂಡ, ಯಾಕಂದ್ರೆ ದುಬಾರಿ ಆಗಿದ್ದಾರೆ. ಕಳೆದ 2 ಮ್ಯಾಚಲ್ಲೂ ಕೂಡ ಅದೇ ರೀತಿಯಾಗಿ ದುಬಾರಿ ಆಗಿರೋದು ಕಂಡು ಬರ್ತಾ ಇದೆ. ಇವುಗಳ ಆಚೆಗೂ ಕೂಡ ಟೀಮ್ ಇಂಡಿಯಾ ಫೈನಲ್ ಲಗ್ಗೆ ಇಟ್ಟಿದೆ. ಈ ಹಿಂದಿನ ವರ್ಲ್ಡ್ ಕಪ್ಪಲ್ಲಿ ಟೀಮ್ ಇಂಡಿಯಾ ಇಂಪಾಸಿಬಲ್, ಇನ್ನೇನು ಗೆಲುವಲ್ಲ, ಸೋತ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಸೌತ್ ಆಫ್ರಿಕಾದ ವಿರುದ್ಧ ಈ ಟೀಮ್ ಇಂಡಿಯಾ ಹೇಗೆ ಗೆಲುವನ್ನು ಸಾಧಿಸ್ತು. 30 ಬಾಲ್ಗೆ 30 ರನ್ ಇದ್ದಿದ್ದು. ಆದರೆ ಮ್ಯಾಚ್ ಸಿನಾರಿಯನ್ನೇ ಚೇಂಜ್ ಆಗೋ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ ಹಿಡಿದಂಥ ಕ್ಯಾಚ್ ಏನಿದೆಯಲ್ಲ, ಅದೇ ರೀತಿಯಾದಂಥ ಕ್ಯಾಚ್ ಇವತ್ತಿನ ಮ್ಯಾಚಲ್ಲೂ ಕೂಡ ಅಕ್ಷರ್ ಪಟೇಲ್ ಮತ್ತು ಶಿವಮ್ ದುಬೆ ಹಿಡಿದಿದ್ದಾರೆ. ಇನ್ಫ್ಯಾಕ್ಟ್ ಭಾಳ ಶ್ರಮ ಪಟ್ಟಿದ್ದು ಅಕ್ಷರ್ ಪಟೇಲ್. ಬಟ್ ಬೌಂಡ್ರಿ ಲೈನ್ ಹೋಗ್ತಾ ಇರೋ ಕಾರಣಕ್ಕಾಗಿ ಆ ಬಾಲನ್ನು ಶಿವಮ್ ದುಬೆ ಕೊಟ್ಟರು. ಆ ಶಿವಮ್ ದುಬೆ ಅದನ್ನು ಕ್ಯಾಚ್ ಆಗಿ ಪರಿವರ್ತನೆ ಮಾಡಿಕೊಂಡ್ರು. ಸೊ ಅದು ಕೂಡ ಮತ್ತೆ ನೆನಪು ಮಾಡ್ಕೊಳ್ಳೋ ರೀತಿಯಾದಂಥ ಕೆಲವು ದೃಶ್ಯಗಳು ಕಂಡು ಬಂದವು. ಇವೆಲ್ಲ ಕೂಡ ತುಂಬಾ ಮೆಮೊರಬಲ್. ಇದು ಅಫ್ಕೋರ್ಸ್ ಟೀಮ್ ಇಂಡಿಯಾದ ಪಾಲಿಗೆ, ಟೀಮ್ ಇಂಡಿಯಾದ ಅಭಿಮಾನಿಗಳ ಪಾಲಿಗಂತೂ ಇವತ್ತು ಮರೆಯಲಾರ್ದಂಥ ದಿನ. ಸೊ ಫೈನಲ್ ಮ್ಯಾಚ್ 8ನೇ ತಾರೀಕಿದೆ, ಭಾನುವಾರ ಅಲಹಾಬಾದಲ್ಲಿ. ಸೊ ಈ ಮ್ಯಾಚ್ ಅಲಹಾಬಾದ್ ನಮಗೆ ಭಾಳಷ್ಟು ಕಹಿ ನೆನಪುಗಳನ್ನು ಕೊಟ್ಟಿದೆ. ಈ ಬಾರಿ ಕಹಿ ನೆನಪು ಆಗಬಾರ್ದು. ಟೀಮ್ ಇಂಡಿಯಾ ಅದರಲ್ಲೂ ಕೂಡ ಭಾರತದ ತವರಿನಲ್ಲಿ ನಡೀತಿರುವಂಥ ಫೈನಲ್ ಮ್ಯಾಚಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲಿ ಆ ಮೂಲಕ ಮತ್ತೊಂದು ಟಿ20 ವರ್ಲ್ಡ್ ಕಪ್ ವಿಶ್ವಕಪ್ಪನ್ನು ಮುಡಿಗೇರಿಸ್ಕೊಳ್ಳಿ ಅಂತೇಳಿ ಹಾರೈಸ್ತೇನೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.